ಓಂ ಶಾಂತಿ. ಮುರಳಿಯ ದಿನಾಂಕ 12/2/2022. मीठे बच्चे, बाप आए हैं अनाथों को सनाथ बनाने, सबको दुखों से छुड़ाकर सुखधाम में ले जाने. ಮಧುರ ಮಕ್ಕಳೇ, ತಂದೆ ಬಂದಿದ್ದರೆ ಅನಾಥರನ್ನು ಸನಾಥರನ್ನಾಗಿ ಮಾಡಲಿಕ್ಕಾಗಿ, ಸರ್ವರನ್ನು ದುಃಖದಿಂದ ಬಿಡಿಸಿ ಸುಖಧಾಮಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ತಂದೆ ಬಂದಿದ್ದಾರೆ. प्रश्न: कल्प कल्प बाप अपने बच्चों को कौन सी आदत देते हैं? ಕಲ್ಪ ಕಲ್ಪಕ್ಕೂ ತಂದೆ ತಮ್ಮ ಮಕ್ಕಳಿಗೆ ಯಾವ ಧೈರ್ಯ ಕೊಡ್ತಾರೆ? उत्तर: मीठे बच्चे, तुम बेफिक्र रहो. विश्व में शांति स्थापन करना, सर्व को दुखों से छुड़ाना मेरा काम है. मैं ही आया हूँ तुम बच्चों को इस रावण राज्य से छुड़ाकर राम राज्य में ले चलने. तुम बच्चों को वापस ले जाना मेरा ही फर्ज है. ಮಧುರ ಮಕ್ಕಳೇ, ನೀವು ನಿಶ್ಚಿಂತಾಗಿರಿ. ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಮಾಡುವುದು, ಸರ್ವರ ದುಃಖಗಳನ್ನು ದೂರ ಮಾಡುವುದು, ದುಃಖದಿಂದ ಎಲ್ಲರನ್ನೂ ಬಿಡಿಸುವುದು ನನ್ನ ಕೆಲಸ ಆಗಿದೆ. ನಾನು ಬಂದಿರುವುದೇ ಮಕ್ಕಳನ್ನು ರಾವಣ ರಾಜ್ಯದಿಂದ ಬಿಡಿಸಿ ರಾಮರಾಜ್ಯಕ್ಕೆ ಕರೆದುಕೊಂಡು ಹೋಗಲಿಕ್ಕಾಗಿ. तुम बच्चों को वापस ले जाना मेरा ही फर्ज है. ಮಕ್ಕಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವಂಥ ಕರ್ತವ್ಯ ನನ್ನದಾಗಿದೆ. ಮಕ್ಕಳನ್ನು ಮನೆಗೆ ವಾಪಸ್ ಕರೆದುಕೊಂಡು ಹೋಗುವ ಕರ್ತವ್ಯ ನನ್ನದಾಗಿದೆ. ಗೀತ್. ಛೋಡಬಿ ದೇ ಆಕಾಶ ಸಿಂಹಾಸನ. ನಿನ್ನ ಆಕಾಶ ಸಿಂಹಾಸನ ಬಿಟ್ಟು ಹೇ ಭಗವಂತ ಈ ಭೂಮಿಗೆ ಅವತರಿಸಿ ಬಾ ಎಂದು ಭಕ್ತರು ಜನ್ಮ ಜನ್ಮಾಂತರದಿಂದ ಕರಿತಾ ಬಂದಿದ್ದಾರೆ. ಓಂ ಶಾಂತಿ. बच्चों ने गीत सुना, बच्चे याद करते हैं अपने परम प्रिय परम पिता को कि फिर से आओ, क्योंकि माया की परछाई पड़ गई अथवा रावण राज्य हो गया है. ಮಕ್ಕಳು ಈ ಗೀತೆಯನ್ನು ಕೇಳಿದ್ರಿ. ಎಲ್ಲ ಮಕ್ಕಳು ಸಹ ನೀವು ನೆನಪು ಮಾಡ್ತಿದ್ರಿ, ಹೇ ಪರಂಪಿತ ಪರಮಾತ್ಮ ಮತ್ತೊಮ್ಮೆ ಬಂದು ಮಾಯೆಯ ನೆರಳಿನಿಂದ ರಾವಣನ ರಾಜ್ಯದಿಂದ ನಮಗೆ ಮುಕ್ತ ಮಾಡು ಅಂತ. ಸಬ್ ದುಃಖಿ ಹಿ ದುಃಖಿ. ಯಾಕೆಂದರೆ ಕಲಿಯುಗದಲ್ಲಿ ಮಾಯೆಯ ನೆರಳು ಇರೋದ ಕಾರಣ, ರಾವಣ ರಾಜ್ಯ ಇರುವ ಕಾರಣ ಎಲ್ಲರೂ ದುಃಖಿಯಾಗಿದ್ದಾರೆ. कहते हम सब पतित हैं, तो बाबा कहते मैं कल्प कल्प के संगम युगे आता हूँ. 5000 वर्ष पहले भी आया था, फिर से कल्प के संगम युगे आया हूँ. ಇಲ್ಲಿ ಎಲ್ಲರೂ ಪತಿತ ಆಗಿದ್ದಾರೆ. ಪತಿತರನ್ನು ಪಾವನ ಮಾಡಲಿಕ್ಕಾಗಿ ಬಾಬಾ ಹೇಳ್ತಾರೆ, ನಾನು ಕಲ್ಪಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ. ಈ ಕಲ್ಪದಲ್ಲಿ ಬಂದಿದ್ದೀನಿ. ಬಾಪ್ ಆಕರ್ ಆಥತ್ ದೇತೆ, ಬಚ್ಚೆ ಬೇಫಿಕರ್ ರಹೋ, ಯಹ ಮೇರಾ ಹಿ ಪಾರ್ಟ್ ಹೈ. पतित दुनिया को
ಆಕರ್ ಪಾವನ್ ಬನಾನ. ಬಾಬಾ ಹೇಳ್ತಾರೆ, ಈಗ ನಾನು ಬಂದಿದ್ದೀನಿ, ನೀವು ಧೈರ್ಯದಿಂದ ಇರಿ, ನಿಶ್ಚಿಂತಾಗಿ ಇರಿ. ನಿಮ್ಮನ್ನು ಪಾವನ ಮಾಡುವುದೇ ನನ್ನ ಪಾತ್ರ ಆಗಿದೆ. इस समय सब ऑर्फन है. ऑर्फन उनको कहा जाता जिनको माँ बाप नहीं. ಈ ಸಮಯದಲ್ಲಿ ಎಲ್ಲರೂ ಅನಾಥರಾಗಿದ್ದಾರೆ. ಅನಾಥರು ಅಂದರೆ ಯಾರಿಗೆ ತಂದೆ ತಾಯಿ ಹೇಳೋರು ಕೇಳೋರು ಯಾರೂ ಇರೋದಿಲ್ಲವೋ ಅವರು. आपस में लड़ते झगड़ते रहते, सब बड़े दुखी, सारी दुनिया में अशांति. इसलिए बच्चों को दुख से पार कर रावण के राज्य से छुड़ाकर राम राज्य सुखधाम में ले जाने आए. ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಅನಾಥರಾಗಿ ಹೊಡೆದಾಡ್ತಾ ಇದ್ದಾರೆ, ದುಃಖಿಯಾಗಿದ್ದಾರೆ, ಅಶಾಂತಿಯಲ್ಲಿ ಇದ್ದಾರೆ. ಈಗ ತಂದೆಯೇ ಬಂದು ದುಃಖದಿಂದ ಬಿಡಿಸಿ ರಾವಣ ರಾಜ್ಯದಿಂದ ಮಕ್ಕಳನ್ನು ರಾಮರಾಜ್ಯ ಅಥವಾ ಸುಖಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಬಾಪ್ ಕಹತೆ ಯಹ ಮೇರಾ ಹಿ ಫರ್ಜ್ ಹೈ. सभी आत्माओं का मैं एक ही बाप हूँ. सभी कहते बेहद के बाबा. आप अभी ऊपर से तख्त छोड़ कर आए हो, ब्रह्म महत तत्व में रहते हैं ना. ಬಾಬಾ ಹೇಳ್ತಾರೆ, ಇಡೀ ಜಗತ್ತಿಗೆ ಬೇಹದ್ದಿನ ತಂದೆ ನಾನಾಗಿದ್ದೀನಿ, ಸರ್ವ ಆತ್ಮರಿಗೂ ತಂದೆ. ನನ್ನನ್ನು ನೀವು ಕರಿತಾ ಇದ್ರಿ, ಹೇ ಭಗವಂತ, ಹೇ ತಂದೆ, ನಿನ್ನ ಆಕಾಶ ಸಿಂಹಾಸನ ಬಿಟ್ಟು ಇಲ್ಲಿಗೆ ಬಾ ಅಂತ. ಬ್ರಹ್ಮ ಮಹತತ್ವ ಮೇ ರಹತೆ ಹೇನ. ಯಹಾ ಹೇ ಜೀವ ಆತ್ಮ, वहाँ है आत्माओं का स्थान, जिसको ब्रह्मांड कहा जाता है. ಪರಮಾತ್ಮ ಬ್ರಹ್ಮ ಮಹಾತತ್ವದಲ್ಲಿ ಇರುವಂಥವು. ನಾವೆಲ್ಲರೂ ಸೃಷ್ಟಿ ನಾಟಕದಲ್ಲಿ ಸಾಕಾರ ಲೋಕದಲ್ಲಿ ಇರುವಂತಹ ಜೀವಾತ್ಮರು. ಆದರೆ ನಮ್ಮ ಮೂಲ ಸ್ಥಾನನೂ ಅದೇ ಆಗಿದೆ, ಬ್ರಹ್ಮಾಂಡ ಆಗಿದೆ. तो बाप बच्चों को समझाते, यह नाटक है सुख और दुख का. परमात्मा किस लिए आते हैं? सबका दुख दूर करने. बच्चों की क्या भूल हुई है? बाप को भूले. ಮಕ್ಕಳು ದುಃಖಿಯಾಗಲಿಕ್ಕೆ ಕಾರಣ ಏನು? ತಂದೆಯನ್ನು ಮರೆತಿದ್ದಾರೆ. गीता का भगवान जिसने सहज राजयोग सिखाया, अनाथ को सनाथ बनाया, उसको नहीं जानते. ಗೀತೆಯ ಭಗವಂತ ಯಾರು ಅನಾಥರನ್ನು ಸನಾಥರನ್ನಾಗಿ ಮಾಡ್ತಾನೆ, ಸಂಗಮ ಯುಗದಲ್ಲಿ ಬಂದು ಅವನನ್ನೇ ಜನ ತಿಳ್ಕೊಂಡಿಲ್ಲ. ಭಾರತ್ ಹಿ ಸನಾಥ ಥಾ, ಸದಾ ಸುಖಿ ಥಾ, प्योरिटी पीस प्रॉस्परिटी थी, गृहस्थ आश्रम था, भारत महान पवित्र था. ಬಾಬಾ ಇಡೀ ಭಾರತ ದೇಶವನ್ನೇ ಸನಾಥರನ್ನಾಗಿ ಮಾಡ್ತಾರೆ. ಒಂದು ಕಾಲಕ್ಕೆ ಭಾರತ ಸುಖಿ ದೇಶ ಆಗಿತ್ತು. ಇಲ್ಲಿ ಪವಿತ್ರತೆ, ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ಇತ್ತು. ದೇಶನೇ ಮಹಾನ್ ಪವಿತ್ರ ದೇಶ ಆಗಿತ್ತು. ಅಲ್ಲಿರುವಂಥವರು 16 ಕಲಾ ಸಂಪೂರ್ಣ ನಿರ್ವಿಕಾರಿ ಥೆ. ಯಹಾ ತೋ ಸಬ್ ಅನಾಥ ಬನ್ ಗಯೆ. ಆ ಪವಿತ್ರ ಭಾರತದಲ್ಲಿ ಇರುವಂತಹ ದೇವಮಾನವರು 16 ಕಲಾ ಸಂಪೂರ್ಣರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು. ಅವರೇ ದ್ವಾಪರ ಕಲಿಯುಗದಲ್ಲಿ ಅನಾಥರಾಗಿದ್ದಾರೆ. ಉನ್ಕೋ ಪತಾ ಹಿ ನಹಿ ಹಿಂಸಾ ಅಹಿಂಸಾ ಕಿಸ್ಕೋ ಕಹಾ ಜಾತಾ ಹೈ.
ದ್ವಾಪರ ಕಲಿಯುಗದ ಅನಾಥರಿಗೆ ಗೊತ್ತೇ ಇಲ್ಲ ಹಿಂಸೆ ಅಂದರೆ ಏನು, ಅಹಿಂಸೆ ಅಂದರೆ ಏನು. वह समझते गऊ आदि को मारना हिंसा है. बाप कहते एक दो पर काम कटारी चलाना हिंसा है. ಅವರೇನು ಹೇಳ್ತಿದ್ದಾರೆ, ಗೋ ಹತ್ಯೆ ಮಾಡುವುದು, ಪ್ರಾಣಿ ಹಿಂಸೆ ಮಾಡುವುದು ಅಂದರೆ ಹಿಂಸೆ ಅಂತ. ಬಾಬಾ ಹೇಳ್ತಾರೆ ಪರಸ್ಪರರ ಮೇಲೆ ಕಾಮ ಹತ್ಯಾರವನ್ನು ಬಿಡುವುದು, ಕಾಮವಿಕಾರದಲ್ಲಿ ಹೋಗುವುದೇ ಮೊದಲನೇ ಹಿಂಸೆಯಾಗಿದೆ. रावण की प्रवेशता के कारण सब पतित बन पड़े. नंबर 1 दुश्मन है ದೇಹ ಅಭಿಮಾನ. ರಾವಣನ ಪ್ರವೇಶತೆಯ ಕಾರಣದಿಂದ ದ್ವಾಪರ ಕಲಿಯುಗದವರು ಪತಿತ ಆಗಿದ್ದಾರೆ. ಮೊದಲನೇ ನಂಬರಿನ ಶತ್ರು ಆಗಿದೆ ದೇಹದ ಅಭಿಮಾನ. फिर काम क्रोध 5 विकार तुम्हारे दुश्मन हैं जिन्होंने तुम्हें अनाथ बनाया है. ಈ ಕಾಮ ಕ್ರೋಧ 5 ವಿಕಾರಗಳು ನಿಮಗೆ ಶತ್ರುಗಳಾಗಿವೆ. ಆ ಶತ್ರುಗಳಿಂದ ನೀವು ಅನಾಥರಾಗಿದ್ದೀರಿ. ಬಾಬಾ पूछते हैं हे भारतवासी बच्चों, तुम्हें याद आता है कि सतयुग में हम सनाथ थे, कितने सुखी थे. ಬಾಬಾ ಮಕ್ಕಳಿಗೆ ಕೇಳ್ತಾರೆ, ಹೇ ಭಾರತವಾಸಿ ಮಕ್ಕಳೇ, ನಿಮಗೇನಾದರೂ ನೆನಪಿದೆ ನೀವೇ ಸತ್ಯಯುಗದಲ್ಲಿ ಸನಾಥರಾಗಿದ್ರಿ ಅಂತ. ಯಹಾ ಕೋಯಿ ಶರೀರ್ छोड़ते हैं तो कहते हैं स्वर्ग गया, नर्क से गया ना. तो समझाना चाहिए कि भारत इस समय नर्क है. इसको रौरव नर्क कहा जाता है. ನೋಡಿ, ಇಲ್ಲಿ ಯಾರಾದರೂ ದೇಹ ಬಿಟ್ಟರೆ ಸ್ವರ್ಗಕ್ಕೆ ಹೋದರು ಅಂತ ಹೇಳ್ತಾರೆ. ಅಂದರೆ ಇರುವಾಗ ಆ ವ್ಯಕ್ತಿ ನರ್ಕದಲ್ಲಿ ಇದ್ದ ಅಂತ ಅರ್ಥ ಆಗ್ತದೆ. ಭಾರತ ಈ ಸಮಯದಲ್ಲಿ ನರ್ಕ ಆಗಿದೆ. ರೌರವ ನರ್ಕ ಅಂತ ಹೇಳಲಾಗ್ತದೆ. ಗರುಡ ಪುರಾಣ ಮೇ ಕಥಾಯೇ ಹೇ और कोई नदी नहीं है. विषय सागर में सब गोते खाते रहते. ಗರುಡ ಪುರಾಣದಲ್ಲಿ ಅನೇಕ ಕಥೆಗಳನ್ನು ಬರೆದಿದ್ದಾರೆ. ವಿಷಯ ವೈತರಣಿ ನದಿ ಇರ್ತದೆ, ಆ ನದಿಯಲ್ಲಿ ಮೊಸಳೆ ಇಂಥ ಅನೇಕ ಕ್ರೂರ ಪ್ರಾಣಿಗಳು ಇರ್ತವೆ. ಅಲ್ಲಿ ಮನುಷ್ಯನಿಗೆ ಸಾಕಷ್ಟು ಹಿಂಸೆ ಮಾಡಲಾಗ್ತದೆ ಅಂತ. ಏಕ ದೋಕೋ ಕಾಟತೆ ದುಃಖಿ ಕರ್ತೆ ರಹತೆ. ಆದರೆ ಆ ಥರದ ನದಿ ಯಾವುದೂ ಇರೋದಿಲ್ಲ. ಮನುಷ್ಯ ತಾನು ಮಾಡಿದ ಕರ್ಮದ ಶಿಕ್ಷೆಯನ್ನು ಇದೇ ಜೀವನದಲ್ಲಿ ಇದೇ ದೇಹದ ಮೂಲಕ ಅನುಭವಿಸ್ತಾನೆ. ನೋಡಿ, ಜನ ಪರಸ್ಪರರಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ದುಃಖ ಕೊಡ್ತಾ ಇದ್ದಾರೆ. ಬಾಪ್ ಆಕರ್ ಸಮझाते यह दुख और सुख का ड्रामा बना हुआ है. बाकी ऐसे नहीं कि अभी अभी नर्क अभी अभी ಸ್ವರ್ಗ है. ಬಾಬಾ ಬಂದು ಸುಖ ದುಃಖದ ಈ ನಾಟಕದ ಬಗ್ಗೆ ತಿಳಿಸಿಕೊಡ್ತಾರೆ. ಈಗೀಗ ನರ್ಕ ಈಗೀಗ ಸ್ವರ್ಗ ಇರೋದಿಲ್ಲ. जिसके पास बहुत धन है वह स्वर्ग में है नहीं. ಧನ್ವಾನ್ ಬಿ ದುಃಖಿ ಹೋತೆ. ಯಾರ ಹತ್ತಿರ ಜಾಸ್ತಿ ಹಣ ಇದೆಯೋ ಅವರು ಸ್ವರ್ಗದಲ್ಲಿ ಇದ್ದಾರೆ ಅಂತ ಅರ್ಥ ಅಲ್ಲ. ಹಣವಂತರೂ ಸಹ ಇಲ್ಲಿ ದುಃಖಿಯಾಗಿದ್ದಾರೆ. इस समय सारी दुनिया दुखी है. बाप समझाते हैं तुम्हारा धनी है माता पिता, जिसके लिए तुम गाते हो तुम माता पिता हम बालक तेरे. ಹಣವಂತರು ಬಡವರು ಎಲ್ಲರೂ ಈ ಸಮಯದಲ್ಲಿ ದುಃಖಿಯಾಗಿದ್ದಾರೆ. ಬಾಬಾ ಹೇಳ್ತಾರೆ, ನಿಮ್ಮ ಧನಿ ಮಾತಾ ಪಿತಾ ನಾನಾಗಿದ್ದೀನಿ. ನನ್ನ ಸಲುವಾಗಿಯೇ ಭಕ್ತರೂ ಸಹ
ತಂದೆ ನೀನು ತಾಯಿ ನೀನು ಅಂತ ಹಾಡ್ತಾರೆ, ಆದರೆ ಅರ್ಥ ಗೊತ್ತಿಲ್ಲ. ಲಕ್ಷ್ಮೀ ನಾರಾಯಣ ಕೆ ಆಗೆ ಭಿ ಕಹೆಂಗೆ ತುಮ ಮಾತ ಪಿತಾ, ರಾಧೆ ಕೃಷ್ಣ ಕೆ ಆಗೆ ಭಿ ಕಹೆಂಗೆ ತುಮ ಮಾತ ಪಿತಾ, ಕ್ಯೋಂಕಿ ಬಾಪ ಕೋ ಹಿ ನಹಿ ಜಾನ್ತೆ. ಮನುಷ್ಯರು ಲಕ್ಷ್ಮೀನಾರಾಯಣರ ಮುಂದೆ ಹೋಗಿನೋ ತಂದೆ ನೀನು ತಾಯಿ ನೀವು ಅಂತ ಹಾಡ್ತಾರೆ, ರಾಧಾಕೃಷ್ಣರ ಮುಂದೆ ಹೋಗಿ ತಂದೆ ನೀವು ತಾಯಿ ನೀವು ಅಂತ ಹಾಡ್ತಾರೆ. ಯಾಕೆ ಅಂದರೆ ಮಾತಪಿತನಾಗಿರುವಂತಹ ಆ ನಿರಾಕಾರ ತಂದೆಯ ಪರಿಚಯನೇ ಯಾರಿಗೂ ಗೊತ್ತಿಲ್ಲ. बाप रचयिता और उनको रचना को नहीं जानते. यह सृष्टि का चक्र है, माया का चक्र नहीं कहेंगे. ತಂದೆ ರಚಯಿತ, ಅವನ ರಚನೆಯ ಬಗ್ಗೆ ಯಾರೂ ತಿಳ್ಕೊಂಡಿಲ್ಲ. ಇದು ಸೃಷ್ಟಿ ನಾಟಕದ ಚಕ್ರ ಆಗಿದೆ. ಮಾಯಾ ಕಾ ಚಕ್ರ ನಹಿ ಕಹೆಂಗೆ. ಇದಕ್ಕೆ ನಾಟಕದ ಚಕ್ರ ಅಂತ ಹೇಳಲಾಗ್ತದೆ ವಿನಃ ಮಾಯೆಯ ಚಕ್ರ ಅಂತ ಹೇಳುವುದು ಸರಿಯಲ್ಲ. ಮಾಯೆಯ ಚಕ್ರ ಅಂತ ಹೇಳೋದಿಲ್ಲ. ಮಾಯಾ 5 विकारों को कहा जाता है. धन को संपत्ति कहा जाता है. संपत्तिवान भव, आयुष्यवान भव, पुत्रवान भव. यह आशीर्वाद ಬಾಪ್ ಹೀ ದೇತೆ. 5 ವಿಕಾರಗಳಿಗೆ ಮಾಯೆ ಅಂತ ಹೇಳಲಾಗ್ತದೆ. ಹಣಕ್ಕೆ ಸಂಪತ್ತು ಅಂತ ಹೇಳಲಾಗ್ತದೆ. ಹಣ ಅಂದರೆ ಮಾಯೆ ಅಲ್ಲ, ಹಣ ಅಂದರೆ ಸಂಪತ್ತು. ಬಾಬಾ ಆಶೀರ್ವಾದ ಮಾಡ್ತಾರೆ, ಸಂಪತ್ತಿವಾನ್ ಭವ, ಆಯುಷ್ಯವಾನ್ ಭವ, ಪುತ್ರವಾನ್ ಭವ. ನೀವು ಸದಾ ಸಂಪತ್ತಿವಾನಾಗ್ರಿ, ಆಯುಷ್ಯವಾನಾಗ್ರಿ, ನನ್ನ ಮಕ್ಕಳಾಗಿಯೇ ಇರಿ. ಪುತ್ರವಾನ್ ಭವ ಅಂದರೆ ನನಗೆ ನೀವು ಸಂಗಮಯುಗದ ಕೊನೆಯವರೆಗೂ ಮಗು ಆಗಿಯೇ ಇರಿ. ಯ ಆಶೀರ್ವಾದ ಬಾಪ್ ದೇತೆ, ಬಾಕಿ ವಹ ಸಬ್ ತೋ ಭಕ್ತಿ ಮಾರ್ಗ ಕೆ ಗುರು ಹೈ. ಜ್ಞಾನ ಸಾಗರ್ ಏಕ್ ಹಿ ಹೈ ಜಿಸ್ಕೆ ಲಿಯೆ ಗಾತೆ. ಬಾಬಾ ಹೇಳ್ತಾರೆ, ಜ್ಞಾನಸಾಗರ ಸತ್ಯಗುರು ಪರಮಾತ್ಮ ಒಬ್ಬನೇ ಇದ್ದಾನೆ. ಗೀತಾ ಸುನಾಕರ್ ಫಿರ್ ಕಹ ದೇತೆ ಶ್ರೀ ಕೃಷ್ಣ ಭಗವಾನ್ ವಾಚ್. ಅರೆ ಕೃಷ್ಣ कैसे भगवान होगा? यह तो ऊपर वाले को बुलाते हैं कि रूप बदल कर आओ. तुम आत्मा ये तो रूप बदलती हो ना. ಒಂದು ಕಡೆ ಪರಮಾತ್ಮನಿಗೆ ಜ್ಞಾನ ಸಾಗರ ಅಂತ ಹೇಳ್ತಾರೆ, ನಿನ್ನ ಆಕಾಶ ಸಿಂಹಾಸನ ಬಿಟ್ಟು ಬಾ ಅಂತ ಕರೀತಾರೆ, ರೂಪ ಬದಲಾಯಿಸಿ ಬಾ ಅಂತ ಕರೀತಾರೆ. ಮತ್ತೊಂದು ಕಡೆ ಶ್ರೀಕೃಷ್ಣ ಭಗವಾನ ವಾಚ್ಯ ಅಂತ ಬರೆದಿಟ್ಟಿದೆ. ಸತ್ಯಯುಗದ ರಾಜಕುಮಾರ ಶ್ರೀಕೃಷ್ಣ, ಅವನು ಹೇಗೆ ಪರಮಾತ್ಮ ಆಗ್ತಾನೆ? ನೀವು ಮಕ್ಕಳು ಪರಮಧಾಮದಿಂದ ಇಲ್ಲಿಗೆ ಬಂದು ರೂಪ ಬದಲಾಯಿಸಿ ಪಾತ್ರ ಮಾಡ್ತಿದ್ದೀರಿ. ಬಾಪ ಭೀ ತೋ ಮನುಷ್ಯ ತನ್ಮೇ ಹಿ ಆಯೇಂಗೇನ. ಹಾಗೆ ಆ ಪರಮಾತ್ಮ ತಂದೆಯೂ ಸಹ ಕಲ್ಪದಲ್ಲಿ ಒಂದು ಸಲ ಮನುಷ್ಯನ ದೇಹದಲ್ಲಿ ಬರ್ತಾನೆ. ಬೈಲ್ ಪರ್ ತೋ ನಹಿ ಆಯೇಂಗೆ. ಎತ್ತಿನ ಮೇಲೆ ಸವಾರಿ ಮಾಡಿಕೊಂಡು ಬರೋದಿಲ್ಲ. तुम कहते हो बाबा आप भी हमारे मुवाफिक रूप बदल कर मनुष्य तन में आओ. ನೀವು ಹೇಳ್ತೀರಿ, ಬಾಬಾ ನೀವು ನಮ್ಮಂತೆ ಮನುಷ್ಯನ ರೂಪ ಧರಿಸಿ ಬನ್ನಿ ಅಂತ. ಮೈ ಕೋಯಿ ಬೈಲವಾ ಕಚ್ಚ ಮಚ್ಚ ಮೇ ನಹಿ ಆತ. ನಾನು ಎತ್ತಿನ ರೂಪದಲ್ಲಿ ಅಥವಾ ಕಚ್ಚ ಮಚ್ಚ ಅವತಾರದಲ್ಲಿ ಬರೋದಿಲ್ಲ. ಪಹಲೆ ಪಹಲೆ ಮನುಷ್ಯ ಸೃಷ್ಟಿ ರಚಿ ಜಾತಿ ಹೈ ಪ್ರಜಾಪಿತಾ ಬ್ರಹ್ಮದ್ವಾರ. ನಾನು ಈ ಸಾಧಾರಣ ದೇಹದಲ್ಲಿ ಬರ್ತೀನಿ.
ಇವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ನಾಮಕರಣ ಮಾಡ್ತೀನಿ. ಇವರ ಮೂಲಕನೇ ಹೊಸ ಸೃಷ್ಟಿಯ ರಚನೆ ಮಾಡ್ತೀನಿ. तो 2 बाप हो गए. एक तो परम पिता परमात्मा शिव, जिसको कहते हैं अनाथों को सनाथ बनाने वाला. फिर गाते ज्ञान सूर्य प्रगटा. ज्ञान सूर्य वह बाप ही है जो सबसे ऊंचे. ಇಲ್ಲಿ ಇಬ್ಬರು ತಂದೆ ಆಗ್ತಾರೆ. ಒಬ್ಬರು ನಿರಾಕಾರ ಪರಮಪಿತ ಶಿವ ಪರಮಾತ್ಮ, ಯಾರು ಅನಾಥರನ್ನು ಸನಾಥರನ್ನಾಗಿ ಮಾಡ್ತಾರೆ. ಅವನಿಗೆ ಜ್ಞಾನ ಸೂರ್ಯ ಅಂತಲೂ ಹೇಳಲಾಗ್ತದೆ. ಜ್ಞಾನ ಸೂರ್ಯನ ಅವತರಣೆಯಿಂದ ಅಜ್ಞಾನದ ಅಂಧಕಾರ ದೂರ ಆಗ್ತದೆ ಅಂತಲೂ ಗಾಯನ ಇದೆ. ಆ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ. ಇನ್ನು ಎರಡನೇ ತಂದೆ ಅಂದರೆ ಪ್ರಜಾಪಿತ ಬ್ರಹ್ಮ ಬಾಬಾ ಆಗಿದ್ದಾರೆ. इस खेल को भी समझना चाहिए ना. भारत पर ही खेल है, बाकी वह ब्लाइंड प्लॉट है. ಬಾಬಾ ಹೇಳ್ತಾರೆ, ಭಾರತದ ಈ ಕಥೆಯನ್ನು, ಈ ಆಟವನ್ನು ನೀವೆಲ್ಲರೂ ತಿಳ್ಕೋಬೇಕು. ಸಂಪೂರ್ಣ ನಾಟಕ ಆದಿಯಿಂದ ಕೊನೆಯವರೆಗೂ ನಡೆಯೋದು ಭಾರತದಲ್ಲಿ. ಉಳಿದ ಧರ್ಮಗಳು ಮತ್ತು ದೇಶದವರ ಪಾತ್ರ ಅದು ಬೈ ಪ್ಲಾಟ್ ಆಗಿದೆ. ಅಕ್ಕಪಕ್ಕದಲ್ಲಿ ಬಂದು ಪಾತ್ರ ಮಾಡುವಂಥ ಸಹಾಯಕ ಪಾತ್ರಧಾರಿಗಳು ಅವರೆಲ್ಲರೂ. ಭಾರತ ದೇವತಾ ಧರ್ಮ ಹಿ ಶ್ರೇಷ್ಠ ನಂಬರ್ 1 है. दैवी धर्म, दैवी कर्म श्रेष्ठते. अब धर्म भ्रष्ट, कर्म भ्रष्ट बन गए. ಭಾರತದ ದೇವತಾ ಧರ್ಮ ಸರ್ವಶ್ರೇಷ್ಠ ಧರ್ಮ ಆಗಿತ್ತು. ಆಗ ದೈವಿ ಧರ್ಮ ಇತ್ತು, ದೈವಿ ಕರ್ಮ ಇತ್ತು. ಧರ್ಮ ಕರ್ಮ ಎರಡೂ ಶ್ರೇಷ್ಠ ಆಗಿತ್ತು. ಕಲಿಯುಗದಲ್ಲಿ ಧರ್ಮ ಕರ್ಮ ಎರಡೂ ಭ್ರಷ್ಟ ಆಗಿಬಿಟ್ಟಿತ್ತು. ಧರ್ಮ ಭ್ರಷ್ಟ, कर्म भ्रष्ट ಆಗಿಬಿಟ್ರು. बाप समझाते धर्म मुख्य है 4. सबसे पहले है देवता धर्म. सतयुग स्थापना का कर्तव्य एक बाप ही करते हैं. कल्प के संगम युगे आकर सनाथ बनाते. अब हम सनाथ बन रहे. अनाथों को सनाथ बनाने वाला एक ही बाप है. मनुष्य को तो अल्पकाल का ही मनुष्य सुख दे सकते. ಬಾಬಾ ಹೇಳ್ತಾರೆ, ಮುಖ್ಯ ಧರ್ಮಗಳು 4 ಇವೆ. ಅದರಲ್ಲಿ ಮೂಲ ಧರ್ಮ ದೇವತಾ ಧರ್ಮ ಆಗಿದೆ. ಆ ದೇವತಾ ಧರ್ಮ ಮತ್ತು ದೇವತಾ ರಾಜ್ಯದ ಸ್ಥಾಪನೆ ಮಾಡುವುದು ಪರಮಾತ್ಮನ ಕರ್ತವ್ಯ ಆಗಿದೆ. ಅವನೇ ಸ್ವರ್ಗದ ರಚಯಿತ ಆಗಿದ್ದಾನೆ. ಸಂಗಮ ಯುಗದಲ್ಲಿ ಬಂದು ಅನಾಥ ಮಕ್ಕಳನ್ನು ಸನಾಥರನ್ನಾಗಿ ಮಾಡ್ತಾನೆ. ಮನುಷ್ಯರು ಮನುಷ್ಯರಿಗೆ ಅಲ್ಪಕಾಲದ ಸುಖ ಮಾತ್ರ ಕೊಡಬಲ್ಲರು. ಅವಿನಾಶಿ ಸುಖ ಕೊಡೋನು ಪರಮಾತ್ಮ ಒಬ್ಬನೇ ಆಗಿದ್ದಾನೆ. ಅಭಿ ಯಹ ದುಃಖಧಾಮ ಹೈ, आए हैं शांति धाम से. नाटक पूरा होता है तो फिर चोला पुराना हो जाता, फिर वापस जाना है. ಬಾಬಾ ಹೇಳ್ತಾರೆ, ಈಗ ಇದು ದುಃಖಧಾಮ ಆಗಿದೆ. ನಾವು ಬಂದಿದ್ದು ಶಾಂತಿಧಾಮದಿಂದ. ಈ ದೇಹ ಬಿಟ್ಟ ನಂತರ ಪುನಃ ನಾವು ಆ ಶಾಂತಿಯ ಧಾಮಕ್ಕೆ ಹೋಗಬೇಕಾಗ್ತದೆ. तब तक गृहस्थ में रहते पवित्र बनना है. ಪವಿತ್ರ ಆಗಿ ಹೋಗಬೇಕಾಗ್ತದೆ. ಅದಕ್ಕಾಗಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಸಹ ನೀವು ಪವಿತ್ರ ಆಗಿ ಇರಬೇಕು. बाप आया है पवित्र हेवन स्थापन करने. पहले पवित्र थे, अभी अपवित्र है. ಬಾಬಾ ಹೇಳ್ತಾರೆ, ನಾನು ಬಂದಿರೋದೇ ಪವಿತ್ರ ಸ್ವರ್ಗದ
ಸ್ಥಾಪನೆ ಮಾಡಲಿಕ್ಕಾಗಿ. ಆದ್ದರಿಂದ ನೀವು ಅವಶ್ಯವಾಗಿ ಪವಿತ್ರ ಆಗಬೇಕು. ಮೊದಲು ನೀವು ಪವಿತ್ರ ಆಗಿದ್ರಿ, ದ್ವಾಪರ ಕಲಿಯುಗದಲ್ಲಿ ಅಪವಿತ್ರ ಆಗ್ತೀರಿ. ಆಧಾ ಕಲ್ಪ ರಾಮರಾಜ್ಯ, आधा कल्प रावण राज्य. अभी तुम ईश्वरीय गोद में हो, यह ईश्वरीय फैमिली. ಅರ್ಧ ಕಲ್ಪ ರಾಮರಾಜ್ಯದಲ್ಲಿ ಪವಿತ್ರ ಆಗಿದ್ರಿ, ಅರ್ಧ ಕಲ್ಪ ರಾವಣ ರಾಜ್ಯದಲ್ಲಿ ಅಪವಿತ್ರ ಆಗಿರ್ತೀರಿ. ಈಗ ಸಂಗಮ ಯುಗದಲ್ಲಿ ಈಶ್ವರನ ಮಡಿಲಿಗೆ ಬಂದಿದ್ದೀರಿ. ಇದು ಈಶ್ವರೀಯ ಪರಿವಾರ ಆಗಿದೆ. यह दादा है शिव बाबा, प्रजापिता ब्रह्मा है बाबा. यह रियल्टी. ಇಲ್ಲಿ ಶಿವ ಬಾಬಾ ನಮಗೆ ಅಜ್ಜ ಆಗಿದ್ದಾರೆ, ಬ್ರಹ್ಮ ಬಾಬಾ ತಂದೆ ಆಗಿದ್ದಾರೆ. ಇದುವೇ ಸತ್ಯ. तुम जानते हो निराकार बाप ने प्रवेश किया है, मनुष्य तन में आए. वह बाप बैठ आत्माओं से बात करते, उनको रूहानी सर्जन कहा जाता है. ಈಗ ನಿಮಗೆ ತಿಳಿದಿದೆ, ನಿರಾಕಾರ ಪರಮಾತ್ಮ ಇವರಲ್ಲಿ ಪ್ರವೇಶ ಮಾಡಿದ್ದಾರೆ, ಆತ್ಮರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಅವನೇ ಆತ್ಮಿಕ ಸರ್ಜನ್ ಆಗಿದ್ದಾನೆ. ರೂಹಕ್ಕೋ ಇಂಜೆಕ್ಷನ್ ಲಗಾತೆ. ಆ ಆತ್ಮಿಕ ಸರ್ಜನ್ ಪರಮಾತ್ಮ ಬಂದು ಆತ್ಮಕ್ಕೆ ಇಂಜೆಕ್ಷನ್ ಕೊಡ್ತಾನೆ. यह जो आत्मा को निर्लेप कहते हैं, लेकिन आत्मा कैसे निर्लेप होगी? ಆದರೆ ಭಕ್ತಿ ಮಾರ್ಗದಲ್ಲಿ ಆತ್ಮಕ್ಕೆ ನಿರ್ಲೇಪ ಅಂತ ಹೇಳಿಬಿಟ್ಟು, ಅದು ಹೇಗೆ ಆತ್ಮ ನಿರ್ಲೇಪ ಆಗ್ತದೆ? ಮಾಡುವ ಪಾಪ ಪುಣ್ಯ ಧರ್ಮ ಕರ್ಮ ಎಲ್ಲವೂ ಆತ್ಮದಲ್ಲಿನೇ ರೆಕಾರ್ಡ್ ಆಗ್ತದೆ. आत्माओं में ही संस्कार है, जिस अनुसार आत्मा जन्म लेती है. ಆತ್ಮದಲ್ಲಿನೇ ಸಂಸ್ಕಾರ ಇದೆ. ಆ ಸಂಸ್ಕಾರದ ಆಧಾರದಿಂದ ಆತ್ಮ ಜನ್ಮ ತಗೊಳ್ತದೆ. अभी तुम बच्चे परमात्मा को जानते हो, सब उनको ही याद करते. हे पतित पावन परम पिता, आप इस मनुष्य सृष्टि के बीज रूप बाप हो, चैतन्य हो, ಜ್ಞಾನಕ್ಕೆ ಸಾಗರ್ ಹೋ. ಎಲ್ಲ ಮನುಷ್ಯರು ತಂದೆಯನ್ನು ತಿಳ್ಕೊಂಡಿಲ್ಲ, ಆದರೂ ನೆನ್ಪು ಮಾಡ್ತಾರೆ. ಹೇ ಪತಿತ ಪಾವನ, ನೀನೇ ಮನುಷ್ಯ ಸೃಷ್ಟಿಯ ಬೀಜರೂಪ, ಚೈತನ್ಯ, ಜ್ಞಾನ ಸಾಗರ ಆಗಿದ್ದೀಯಾ ಅಂತ. ಸಾರಿ ನಾಲೆಜ್ ಆತ್ಮಾ ಮೇ ಹೈ, ಫಿರ್ ಸಂಸ್ಕಾರೋ ಅನುಸಾರ ಪಢಾಯಿ ಸೆ ಜಾಕರ್ ತುಮ್ ರಾಜ ಬಂತೆ. ಬಾಬಾ ಹೇಳ್ತಾರೆ, ನನ್ನಲ್ಲಿ ಇರುವ ಜ್ಞಾನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಆ ಜ್ಞಾನ ಈಗ ನಿಮ್ಮಲ್ಲಿ ಬಂದಿದೆ. ಆ ಜ್ಞಾನದ ಆಧಾರದಿಂದ ವಿದ್ಯಾಭ್ಯಾಸ ಮಾಡ್ತೀರಿ. ವಿದ್ಯಾಭ್ಯಾಸದ ಆಧಾರದಿಂದ ಭವಿಷ್ಯದಲ್ಲಿ ಪ್ರಾರಬ್ಧ ಪಡ್ಕೊಳ್ತೀರಿ. ದೈವಿ ಸಂಸ್ಕಾರಗಳನ್ನು ಧಾರಣೆ ಮಾಡ್ಕೋತೀರಿ. ಅದರ ಆಧಾರದಿಂದ ಭವಿಷ್ಯದಲ್ಲಿ ರಾಜ ಆಗ್ತೀರಿ. बाप में भी ज्ञान के संस्कार है. सृष्टि के आदि मध्य अंत्य का ज्ञान तुमको भी त्रिकालदर्शी बनाते हैं. ಪರಮಾತ್ಮ ತಂದೆಯಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಆ ಜ್ಞಾನ ನಿಮಗೆ ತಿಳಿಸಿ ಬಾಬಾ ನಿಮ್ಮನ್ನೂ ಸಹ ತ್ರಿಕಾಲದರ್ಶಿಯನ್ನಾಗಿ ಮಾಡ್ತಾರೆ. तुम जानते हो कि हम आत्माएं मूल वतन से आती हैं. ब्रह्म को परमात्मा नहीं कह सकते. ನಿಮಗೆ ತಿಳಿದಿದೆ ಆತ್ಮರೆಲ್ಲರೂ ಮೂಲ ವತನದಿಂದ ಬರ್ತೀವಿ ಅಂತ. ಆ ಮೂಲ ವತನಕ್ಕೆ ಬ್ರಹ್ಮ ಮಹಾತತ್ವ ಅಂತ ಹೇಳಲಾಗ್ತದೆ. ಬ್ರಹ್ಮತತ್ವ ಅಂದರೆ ಪರಮಾತ್ಮ ಅಲ್ಲ, ಪರಮಾತ್ಮನೇ ಬೇರೆ, ಬ್ರಹ್ಮತತ್ವ ಅಂದರೆ ಮನೆಯೇ ಬೇರೆ. ಆ ಮನೆಯ ಮಾಲೀಕ ಪರಮಾತ್ಮ ಆಗಿದೆ.
ಅವನು ಬಂದು ಈಗ ಜ್ಞಾನ ತಿಳಿಸ್ತಾನೆ. बाप आकर जो नॉलेज सुनाते हैं उसका नाम रखा है गीता. ಸಂಗಮ ಯುಗದಲ್ಲಿ ಪರಮಾತ್ಮ ಬಂದು ಯಾವ ಜ್ಞಾನವನ್ನು ತಿಳಿಸ್ತಾನೆ ಆ ಜ್ಞಾನಕ್ಕೆ ಹೆಸರು ಕೊಡಲಾಗಿದೆ ಗೀತಾ ಜ್ಞಾನ ಅಂತ. अभी बाप बच्चों को नॉलेज देकर पवित्र बनाए धन का बनाते हैं. ड्रामा अक्षर भी कोई नहीं जानते. ಸಂಗಮ ಯುಗದಲ್ಲಿ ಪರಮಾತ್ಮ ಬಂದು ಜ್ಞಾನ ತಿಳಿಸಿ ನಮ್ಮನ್ನು ಪವಿತ್ರ ಮಾಡಿ ಧನಿಕರನ್ನಾಗಿ ಮಾಡ್ತಾನೆ. ನಾಟಕ ಎಂಬ ಅಕ್ಷರವು ಯಾರಿಗೂ ಗೊತ್ತಿಲ್ಲ. ಈಗ ನಮಗೆ ಅದು ಗೊತ್ತಾಗಿದೆ. ಯಹ ಅನಾದಿ ಅವಿನಾಶಿ ಡ್ರಾಮಾ ಹೇ. ಸಭಿ ಆತ್ಮಾओं को अविनाशी पार्ट मिला हुआ है. ಇದು ಅನಾದಿ ಅವಿನಾಶಿ ನಾಟಕ ಆಗಿದೆ. ಎಲ್ಲ ಆತ್ಮರಿಗೂ ಅವಿನಾಶಿ ಪಾತ್ರ ಸಿಕ್ಕಿದೆ. ಪರಮಾತ್ಮ ಕಾ ಭಿ ಪಾರ್ಟ್ ಹೇ. ಆತ್ಮರಿಗೆ ಯಾವ ರೀತಿಯಲ್ಲಿ ಪಾತ್ರ ಸಿಕ್ಕಿದೆಯೋ ಹಾಗೆ ಪರಮಾತ್ಮನಿಗೂ ಸಹ ಒಂದು ಅದ್ಭುತವಾದಂಥ ಪಾತ್ರ ಈ ನಾಟಕದಲ್ಲಿ ಇದೆ. ಬಾಬಾನೇ ಸಮझाया कि शिव कोई इतना बड़ा लिंग नहीं है. उनको कहा जाता परम पिता ಪರಮಾತ್ಮ. ಶಿವ ಅಂದರೆ ದೊಡ್ಡ ಆಕಾರದಲ್ಲಿ ಇರುವಂತಹ ಲಿಂಗು ಸ್ವರೂಪದಲ್ಲಿ ಇರುವಂತಹ ಪರಮಾತ್ಮ ಅಲ್ಲ. ಅವನು ಬಿಂದು ಆಗಿದ್ದಾನೆ. ಆತ್ಮ ಕಾ ರೂಪ ಕ್ಯಾ ಹೈ? ಸ್ಟಾರ್ लाइट चमकता है भ्रुकुटी के बीच अजब सितारा. इतनी छोटी सी आत्मा में कितना बड़ा पार्ट है. ವಂಡರ್ ಹೇನಾ? ಆತ್ಮನ ರೂಪ ಏನಾಗಿದೆ? ನಕ್ಷತ್ರದ ಸಮಾನ ಇದೆ. ಹಣೆಯ ಮಧ್ಯದಲ್ಲಿ ಈ ವಿಚಿತ್ರವಾದಂಥ ಅದ್ಭುತ ನಕ್ಷತ್ರ ಹೊಳಿತಾ ಇರ್ತದೆ. ಆ ಅದ್ಭುತ ನಕ್ಷತ್ರದಲ್ಲಿ ಎಂತಹ ದೊಡ್ಡ ಪಾತ್ರ ರೆಕಾರ್ಡ್ ಆಗಿದೆ. बाप कहते मेरी आत्मा में भी पार्ट है. भक्ति मार्ग में मैं तुम्हारी कितनी सर्विस करता हूँ. ಭಕ್ತಿ ಮಾರ್ಗದಲ್ಲಿ ನಾನು ಎಷ್ಟೊಂದು ಸೇವೆ ಮಾಡ್ತೀನಿ. ನನ್ನ ಸೇವೆ ಭಕ್ತಿ ಮಾರ್ಗದಿಂದನೇ ಶುರು ಆಗಿಬಿಡ್ತದೆ ಅಂತಾರೆ ಬಾ. इस समय तो बड़ा ವಂಡರ್ಫುಲ್ ಪಾರ್ಟ್ है. ಸಂಗಮ ಯುಗದಲ್ಲಿ ಅಂತೂ ಡಬಲ್ ಸೇವೆ. ಭಕ್ತರ ಸೇವೆನೂ ಮಾಡ್ತೀನಿ, ಮಕ್ಕಳ ಸೇವೆನೂ ಮಾಡ್ತೀನಿ, ಹಗಲು ರಾತ್ರಿ ಸೇವೆ ಮಾಡ್ತೀನಿ. ಸಂಗಮ ಯುಗದ ನನ್ನ ಪಾತ್ರ ಬಹಳ ವಂಡರ್ಫುಲ್ ಆಗಿದೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಕಲ್ಪ ಕಲ್ಪ ತುಮ್ ಬಚ್ಚೋಂ ಕಾ ಪಾರ್ಟ್ ಚಲ್ತಾ रहता है. एक्टर्स भी ನಂಬರ್ವಾರ್ ಹೋತೆ. ಕಲ್ಪ ಕಲ್ಪಕ್ಕೂ ಮಕ್ಕಳ ಪಾತ್ರ ಮೊದಲು ಹೇಗೆ ನಡೆದಿತ್ತು ಹಾಗೆಯೇ ನಡೀತದೆ. ಪಾತ್ರಧಾರಿಗಳಲ್ಲಿಯೂ ಸಹ ನಂಬರ್ವಾರ್ ಇರ್ತಾರೆ ಅಂತ ಹೇಳ್ತಾರೆ ಬಾ. ಸಬ್ಸೆ ಪಹಲೆ ಹೇ ಬಾಬಾ. ಬಾಪ್ ಕೆ ಪಾಸ್ ಜೋ ನಾಲೇಜ್ ಹೇ ವಹ ಸಬ್ಕೋ ದೇತೆ. ಎಲ್ಲರಕ್ಕಿಂತ ಮುಖ್ಯ ಪಾತ್ರ ತಂದೆಯದಾಗಿದೆ. ತಂದೆ ಹತ್ತಿರ ಇರುವ ಜ್ಞಾನ ಅವನು ಸರ್ವರಿಗೂ ಕೊಡ್ತಾ ಇದ್ದಾನೆ. बाप कहते बच्चे यह राजधानी ಸ್ಥಾಪನ್ हो रही. ಬಾಬಾ ಹೇಳ್ತಾರೆ ಮಕ್ಕಳೇ ರಾಜಧಾನಿಯ ಸ್ಥಾಪನೆ ಆಗ್ತಿದೆ. अब पुरुषार्थ कर ऊंच पद पाओ. जो सीट चाहिए लो. पुरुषार्थ करना है ಪ್ರಾರಬ್ಧ के लिए. ಈಗ ಪುರುಷಾರ್ಥ ಮಾಡಿ ರಾಜಧಾನಿಯಲ್ಲಿ ನಿಮಗೆ ಯಾವ ಸಿಂಹಾಸನ ಬೇಕೋ ಯಾವ ಸೀಟ್ ಬೇಕೋ ಆ ಸೀಟನ್ನು ನೀವು ಪಡ್ಕೊಳ್ಳಿ. ಪ್ರಾರಬ್ಧಕ್ಕಾಗಿ ಪುರುಷಾರ್ಥ ಮಾಡಲೇಬೇಕು. ಬೇಹದ್ ಕಾ ಬಾಪ್ ಬೇಹದ್ ಕಾ ಸುಖ ದೇನೆ ಆಯೆ. ಜಗತ್ ಅಂಬಾ ಕೋ ಕಹಾ ಜಾತಾ ಹೇ ಗಾಡೆಸ್ ಆಫ್ ನಾಲೆಜ್. ಬೇಹದ್ದಿನ ತಂದೆ ಬೇಹದ್ದಿನ ಸುಖವನ್ನು
ಕೊಡೋದಕ್ಕಾಗಿ ಬಂದಿದ್ದಾರೆ. ಜಗತ್ತಂಬೆಗೆ ಜ್ಞಾನದೇವಿ ಅಂತ ಹೇಳಲಾಗ್ತದೆ. ಕहाँ से ನಾಲೆಜ್ ಮಿಲಿ? ಬ್ರಹ್ಮ ಸೆ. ಆ ಸರಸ್ವತಿಗೆ ಯಾರಿಂದ ಜ್ಞಾನ ಸಿಕ್ಕಿತು? ಬ್ರಹ್ಮ ತಂದೆಯಿಂದ ಜ್ಞಾನ ಸಿಕ್ಕಿತು. ಬ್ರಹ್ಮಕೋ ಕಿಸ್ನೇ ದಿಯಾ? ಆ ಬ್ರಹ್ಮನಿಗೆ ಯಾರಿಂದ ಜ್ಞಾನ ಸಿಕ್ಕಿತ್ತು? ಶಿವ ಪರಮಾತ್ಮನೇ ದಿಯ. ಬ್ರಹ್ಮನಿಗೆ ಶಿವ ಪರಮಾತ್ಮ ಜ್ಞಾನ ಕೊಡ್ತಾನೆ. ಬ್ರಹ್ಮ ದ್ವಾರ ಬ್ರಹ್ಮ ಕುಮಾರ್ ಕುಮಾರಿಯೋಂ ಕೋ ಯಹ ನಾಲೆಜ್ ಮಿಲ್ ರಹಿ. ಬ್ರಹ್ಮರವರ ಮೂಲಕ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಿಗೆ ಈ ಜ್ಞಾನ ದೊರೀತಾ ಇದೆ. ಜೋ ಬ್ರಾಹ್ಮಣ್ ಫಿರ್ ಇಸ್ ಯಜ್ಞಕ್ಕೆ ನಿಮಿತ್ತ ಬಂತೆ. ಆ ಬ್ರಹ್ಮ ಕುಮಾರ್ ಕುಮಾರಿಯರು ಅಂದರೆ ಸಂಗಮ ಯುಗದ ಬ್ರಾಹ್ಮಣರೇ ಯಜ್ಞ ನಡೆಸಲಿಕ್ಕೆ ನಿಮಿತ್ತ ಆಗ್ತಾರೆ. ಇಸ್ಕೋ ಕಹಾ ಜಾತಾ ರುದ್ರ ಜ್ಞಾನ ಯಜ್ಞ, ಜಿಸ್ಮೆ ಸಾರಿ ಪುರಾನಿ ದುನಿಯಾ ಖತಮ್ ಹೋ ಜಾಯೇಗಿ. ಈ ಯಜ್ಞಕ್ಕೆ ರುದ್ರ ಜ್ಞಾನ ಯಜ್ಞ ಅಂತ ಹೇಳಲಾಗ್ತದೆ. ಈ ಯಜ್ಞದಲ್ಲಿ ಇಡೀ ಹಳೆ ಪ್ರಪಂಚನೇ ನಾಶವಾಗ್ತದೆ. ತ್ಯೋಹಾರ್ ಸಭಿ ಸಂಗಮಕ್ಕೆ, ಶಿವಕ್ಕೆ ಬದಲೆ ಕೃಷ್ಣ ರಾತ್ರಿ ಕಹ, ಕೃಷ್ಣ ಕಾ ಜನಮ್ ರಾತ್ ಮೇ ದಿಖಾ ದಿಯಾ. ಭಾರತದಲ್ಲಿ ಆಚರಿಸುವ, ಭಕ್ತಿ ಮಾರ್ಗದಲ್ಲಿ ಆಚರಿಸುವ ಎಲ್ಲ ಹಬ್ಬಗಳು ಸಂಗಮ ಯುಗದ ಹಬ್ಬಗಳಾಗಿವೆ. ಶಿವನ ಬದಲಾಗಿ ಕೃಷ್ಣ ರಾತ್ರಿ ಅಂತ ಹೇಳಿ, ಕೃಷ್ಣ ಹುಟ್ಟಿದ್ದು ರಾತ್ರಿ 12 ಗಂಟೆಗೆ ಅಂತ ಬರೆದಿದ್ದಾರೆ. ಶಿವರಾತ್ರಿ ಕಾ ಅರ್ಥ ನಹಿ ಸಮಜ್ತೆ. ಶಿವರಾತ್ರಿಯ ಅರ್ಥ ತಿಳ್ಕೊಂಡಿಲ್ಲ. ಕಲಿಯುಗ ಹೇ ರಾತ್, ಸತ್ಯುಗ ಹೇ ದಿನ್. ರಾತ್ ಮೇ ಆಕರ್ ದಿನ್ ಬನಾತೆ, ಉಸ್ಕೋ ಕಹಾ ಜಾತಾ ಶಿವ ಜಯಂತಿ. ಕಲಿಯುಗ ಅಂದರೆ ರಾತ್ರಿ, ಸತ್ಯಯುಗ ಅಂದರೆ ಹಗಲು. ರಾತ್ರಿಯಲ್ಲಿ ಬಂದು ಹಗಲನ್ನು ಮಾಡ್ತಾರೆ. ಆ ಸಮಯಕ್ಕೆ ಶಿವರಾತ್ರಿ ಅಂತ ಹೇಳಲಾಗ್ತದೆ. ಆ ಶಿವನೇ ಬಂದು ರಾತ್ರಿ ಇದ್ದಿದ್ದನ್ನು ಹಗಲನ್ನು ಮಾಡ್ತಾನೆ. ಯಾ ಶಿವಶಕ್ತಿ ಸೇನಾ ಭಾರತ್ ಕೋ ಸ್ವರ್ಗ ಬನಾನೆ ವಾಲಿ. ದೇಖೋ ಕೈಸೆ ಗುಪ್ತ ಬೈಠ ಪಡ್ತೆ. ಆ ಶಿವನ ಜೊತೆಗೆ ಶಿವಶಕ್ತಿ ಸೇನೆಯೂ ಇದೆ. ಶಿವಶಕ್ತಿ ಸೈನಿಕರು ಭಾರತವನ್ನು ಸ್ವರ್ಗ ಮಾಡ್ತಿದ್ದಾರೆ. ಹೇಗೆ ಗುಪ್ತವಾಗಿ ಕುಳಿತು ಓದ್ತಾ ಇದ್ದಾರೆ. ಯೋಗ ಬಲಸೆ ರಾಜ್ಯ ಲೇತೆ, ಜಿಸ್ಸೆ ವಿಶ್ವಕ್ಕೆ ರಾಜಾಯಿ ಮಿಲ್ತಿ. ಯೋಗ ಬಲದಿಂದ ಈ ಶಿವಶಕ್ತಿ ಸೇನೆಯವರು ವಿಶ್ವದ ರಾಜ್ಯವನ್ನು ಪಡ್ಕೊಳ್ತಾರೆ. ಸಭಿ ಪಾವನ್ ಹೋ ಜಾತೆ. ಯಹ ನಾಲೆಜ್ ಆತ್ಮ ಧಾರಣ ಕರ್ತಿ ಹೇ. ಸಂಗಮ ಯುಗದಲ್ಲಿ ಯೋಗ ಬಲದಿಂದ ಎಲ್ಲ ಆತ್ಮರು ಪಾವನ ಆಗ್ತಾರೆ. ಈ ಜ್ಞಾನ ಆತ್ಮನೇ ಧಾರಣೆ ಮಾಡಿಕೊಡ್ತದೆ. ಆತ್ಮ ಕಾ ಭಿ ಜ್ಞಾನ್ ಕೋಯಿ ಮೇ ನಹಿ. ಆದರೆ ಲೌಕಿಕ ಜನರಿಗೆ ಆತ್ಮದ ಜ್ಞಾನನೂ ಗೊತ್ತಿಲ್ಲ. ಆತ್ಮಜ್ಞಾನನೂ ಯಾರಲ್ಲಿಯೂ ಇಲ್ಲ. ವಹಾ ಆತ್ಮ ಕಾ ಜ್ಞಾನ ರಹತಾ ಹೈ, ಬಾಕಿ ಪರಮಾತ್ಮ ಕಾ ರಚನಾ ಕಾ ನಹಿ. ಸತ್ಯಯುಗದಲ್ಲಿ ಆತ್ಮದ ಜ್ಞಾನ ಗೊತ್ತಿರ್ತದೆ. ಆದರೆ ಪರಮಾತ್ಮನ ಜ್ಞಾನ, ಸೃಷ್ಟಿ ಚಕ್ರದ ಜ್ಞಾನ ಗೊತ್ತಿರೋದಿಲ್ಲ. यह नॉलेज सिर्फ तुम ब्राह्मणों को ही है. तुम सबसे ऊंचे हो जो रूहानी सेवा करते हो. एक मुसाफिर आते हैं तुम सजनियों को गोरा बनाने. ನೀವು ಸಂಗಮ ಯುಗದ ಬ್ರಾಹ್ಮಣರೇ ಉನ್ನತ ಸ್ಥಾನದಲ್ಲಿ ಇದ್ದೀರಿ. ಉನ್ನತವಾದ ಆತ್ಮಿಕ ಸೇವೆ ಮಾಡ್ತೀರಿ. ಒಬ್ಬ ಅತಿಥಿ ಬಂದು ನೀವೆಲ್ಲ ಆತ್ಮ ಸಜನಿಯರಿಗೆ, ಪ್ರೇಮಿಕೆಯರಿಗೆ ಸುಂದರ ಮಾಡ್ತಾನೆ. ಏಕ ಮುಸಾಫಿರ್
ಬಾಕಿ ಸಬ್ ಹೇ ಸಜನಿಯ. ಪರಮಾತ್ಮ ಒಬ್ಬನೇ ಮಹಾನ್ ಅತಿಥಿ ಅವನು. ಉಳಿದವರೆಲ್ಲರೂ ಅವನ ಪ್ರೇಮಿಕೆಯರು. ಆ ಅತಿಥಿ ಮಾತ್ರ ಪ್ರಿಯತಮ, ಉಳಿದ ಆತ್ಮರೆಲ್ಲರೂ प्रेमिकेर. प्रजा बनने व मुक्तिधाम में निवास करने वाली बड़ी बारात है. साजन आते ही है सबको श्रृंगार कर ले जाने. सभी मच्छरों सदृश जाएंगे. ಪ್ರಜಾ ಆಗುವಂಥವರು, ಮುಕ್ತಿಧಾಮದಲ್ಲಿ ಹೋಗಿ ಕೂಡುವಂಥವರು ಎಲ್ಲರೂ ಸಹ ಆ ಶಿವನ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ತಂದೆ ಬಂದಿದ್ದರೆ ಸರ್ವರ ಶೃಂಗಾರ ಮಾಡಿ ಜೊತೆಗೆ ಕರ್ಕೊಂಡು ಹೋಗಲಿಕ್ಕೆ. ಎಲ್ಲ ಆತ್ಮರು ಪರಮಾತ್ಮನ ಹಿಂದೆ ಹಿಂದೆ ಸೊಳ್ಳೆಗಳ ಸಮಾನವಾಗಿ ಹಾರಿ ಹಾರಿ ಹೋಗ್ತಾರೆ. ತಂದೆಯ ಸಮಾನ ಆದವರು ತಂದೆಯ ಜೊತೆ ಜೊತೆಗೆ ಹೋಗ್ತಾರೆ. ಪ್ರಜಾ ಆಗೋರು ಅವರ ಹಿಂದೆ ಹೋಗ್ತಾರೆ. ದ್ವಾಪರ ಯುಗದಿಂದ ಬರೋರು ಅವರ ಹಿಂದೆ ಹೋಗ್ತಾರೆ. ಹೀಗೆ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ, ನಂಬರ್ವಾರ್ ಪಾತ್ರದ ಅನುಸಾರವಾಗಿ ಕೊನೆಗೆ ಎಲ್ಲ ಆತ್ಮರು ಆ ಶಿವನ ದಿಬ್ಬಣದಲ್ಲಿ ಭಾಗವಹಿಸ್ತಾರೆ. अच्छा, मीठे मीठे सिकी लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ ಮುಖ್ಯಾಂಶಗಳು. लाइट हाउस बनना है. एक आँख में शांति धाम, दूसरी आँख में सुख धाम फिरता रहे. ನೀವು ಪ್ರಕಾಶದ ಮನೆಯಾಗಿ ಒಂದು ಕಣ್ಣಿನ ಮೂಲಕ ಶಾಂತಿಧಾಮ, ಮತ್ತೊಂದು ಕಣ್ಣಿನ ಮೂಲಕ ಸುಖಧಾಮವನ್ನು ತೋರಿಸ್ತಾ ಇರಬೇಕು. इस दुख धाम को देखते हुए भी नहीं देखना है. ನೋಡುವಂಥವರಿಗೆ ನಿಮ್ಮ ನಯನಗಳಲ್ಲಿ ಶಾಂತಿಧಾಮ ಸುಖಧಾಮನೇ ಕಾಣಿಸಬೇಕು ವಿನಃ ದುಃಖಧಾಮ ಕಾಣಿಸಬಾರದು. ನೋಡಿದರೂ ನೋಡದಂತೆ ಇರಬೇಕವರು. ದುಃಖಧಾಮ ನೋಡ್ತಿದ್ರೂ ಅದು ಅವರಿಗೆ ಕಾಣಿಸಬಾರದು. ಆ ಥರ ನಿಮ್ಮ ದೃಷ್ಟಿಯ ಮೂಲಕ ಅವರಿಗೆ ಸುಖದ ಅನುಭವ, ಶಾಂತಿಯ ಅನುಭವ ಆಗಬೇಕು. ಎರಡನೇದು, बाप समान नॉलेज में फुल बन करके बेहद सुख लेने के लिए पूरा पुरुषार्थ करना है. जो नॉलेज मिली है वह दूसरों को देनी है. ತಂದೆಯ ಸಮಾನ ಜ್ಞಾನಪೂರ್ಣ ಆಗಿ ಬೇಹದ್ದಿನ ಸುಖವನ್ನು ಪಡಿಲಿಕ್ಕೆ ಸಂಪೂರ್ಣ ಪುರುಷಾರ್ಥ ಮಾಡಬೇಕು. ಯಾವ ಜ್ಞಾನ ನಮಗೆ ಸಿಕ್ಕಿದೆಯೋ ಅದನ್ನು ನಾವು ಜನರಿಗೆ ಕೊಡಬೇಕು. ವರದಾನ. सर्व प्राप्तियों की स्मृति से उदासी को तलाक देने वाले खुशियों के खजानों से संपन्न भव. ಸರ್ವ ಪ್ರಾಪ್ತಿಗಳ ಸ್ಮೃತಿಯಿಂದ ಉದಾಸೀನತೆಗೆ ಡೈವೋರ್ಸ್ ಕೊಡುವಂತಹ ಖುಷಿಯ ಖಜಾನೆಯಿಂದ ಸಂಪನ್ನ ಆಗಿರಿ. संगम युग पर सभी ब्राह्मण बच्चों को बाप द्वारा खुशी का खजाना मिलता है. इसलिए कुछ भी हो जाए, भले यह शरीर भी चला जाए, लेकिन खुशी के खजाने को नहीं छोड़ना. ಸಂಗಮ ಯುಗದಲ್ಲಿ ಬ್ರಾಹ್ಮಣ ಮಕ್ಕಳಿಗೆ ತಂದೆಯಿಂದ ಖುಷಿಯ ಖಜಾನೆ ಸಿಕ್ಕಿದೆ. ಆದ್ದರಿಂದ ಏನೇ ಆಗಲಿ
ಏನೇ ಹೋಗಲಿ, ಭಲೆ ನಮ್ಮ ದೇಹನೇ ಹೋಗಲಿ, ಆದರೆ ಖುಷಿ ಮಾತ್ರ ಹೋಗಬಾರದು. ಖುಷಿಯ ಖಜಾನೆಯನ್ನು ನೀವು ಬಿಡಬಾರದು. सदा सर्व प्राप्तियों की स्मृति में रहना तो उदासी को तलाक मिल जाए. ನೀವು ಸದಾ ಸರ್ವ ಪ್ರಾಪ್ತಿಗಳ ಸ್ಮೃತಿಯಲ್ಲಿ ಇರಬೇಕು. ಆಗ ಉದಾಸೀನತೆಗೆ ಡೈವೋರ್ಸ್ ಸಿಗ್ತದೆ. ಧಂಧೆ ಧೋರಿ में भल नुकसान भी हो जाए तो भी मन में उदासी की लहर न आए, क्योंकि अखुट प्राप्तियों के आगे यह क्या बड़ी बात है. ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ನುಕ್ಸಾನ ಆದ್ರೂ ಸಹ ನೀವು ಉದಾಸೀನ ಆಗಬಾರದು. ತಂದೆ ಕೊಡುವ ಅಪಾರ ಖಜಾನೆಯ ಮುಂದೆ, ಪ್ರಾಪ್ತಿಯ ಮುಂದೆ ಆ ಹಾನಿಯಾಗುವಂಥದ್ದು ಅಥವಾ ನುಕ್ಸಾನ ಆಗಿದ್ದು ಯಾವ ದೊಡ್ಡ ವಿಷಯನೂ ಅಲ್ಲ. ಅಗರ್ ಖುಷಿ ಹೇ ತೋ ಸಬ್ ಕುಚ್ ಹೇ, ಖುಷಿ ನಹಿ ತೋ ಕುಚ್ ಭಿ ನಹಿ. ಖುಷಿ ಇದೆ ಅಂದರೆ ಎಲ್ಲವೂ ಇದೆ, ಖುಷಿ ಇಲ್ಲ ಅಂದರೆ ಏನೂ ಇಲ್ಲ. ಸ್ಲೋಗನ್. ಮಾಸ್ಟರ್ ದುಃಖ ಹರ್ತಾ ಸುಖ ಕರ್ತಾ का पार्ट बजाने के लिए सर्व प्राप्तियों से संपन्न भव. ಮಾಸ್ಟರ್ ದುಃಖ ಹರ್ತಾ ಸುಖಕರ್ತನ ಪಾತ್ರ ಮಾಡಲಿಕ್ಕಾಗಿ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆಗಿರಿ. मातेश्वरी जी के अनमोल महावाक्य. भगवान वाच्य. बच्चों के प्रति बच्चे यह गुरु मत शास्त्र मत कोई मेरी मत नहीं, यह तो सिर्फ मेरे नाम की मत देते, परंतु मेरी मत तो मैं जानता हूँ. मेरे मिलने का पता भी मैं आकर देता हूँ. ಭಗವಾನು ವಾಚ್ಯ ಮಕ್ಕಳ ಪ್ರತಿಯಾಗಿ ಇದೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ಈ ಗುರು ಮತ ಶಾಸ್ತ್ರ ಮತ ಅದು ನನ್ನ ಮತ ಅಲ್ಲ. ಆದರೆ ಅವರು ನನ್ನ ಹೆಸರು ಹೇಳಿ ತಮ್ಮ ಮತವನ್ನು ಕೊಡ್ತಾ ಇದ್ದಾರೆ. ನನ್ನ ಮತ ನನಗೆ ಮಾತ್ರ ಗೊತ್ತಿರ್ತದೆ ವಿನಃ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ನನ್ನ ಮತ ನನ್ನಿಂದ ಮಾತ್ರ ಸಿಗ್ತದೆ. ಉನ್ಕೆ ಪಹಲೆ ಮೇರಿ ಅಡ್ರೆಸ್ ಕೋಯಿ ನಹಿ ಜಾನ್ತ. ನಾನು ಬಂದು ನನ್ನ ಮತ ಕೊಡೋ ತನಕ, ನನ್ನ ಪರಿಚಯ ಕೊಡೋ ತನಕ, ನನ್ನ ಅಡ್ರೆಸ್ ಆಗಲಿ, ನನ್ನ ನಾಮ ರೂಪ ಗುಣ ಕಾಲ ಕರ್ತವ್ಯದ ಬಗ್ಗೆ ಆಗಲಿ ಯಾರಿಗೂ ಗೊತ್ತಿರೋದಿಲ್ಲ. ಗೀತಾ ಮೇ ಭಗವಾನ್ ವಾಚ್ಯ ಹೈ, ಪರಂತು ಗೀತಾ ಭಿ ಮನುಷ್ಯನೇ ಸುನಾಯಿ ಹೈ. ಭಕ್ತಿ ಮಾರ್ಗದಲ್ಲಿ ಯಾವ ಗೀತೆಯನ್ನು ಓದ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಅದು ಮನುಷ್ಯರು ಬರೆದಿರುವಂತಹ ಗೀತೆ ಆಗಿದೆ. ಭಗವಾನ್ ತೋ ಸ್ವಯಂ ಜ್ಞಾನ ಕಾ ಸಾಗರ ಹೈ. ಭಗವಾನ್ ನೆ ಜೋ ಮಹಾವಾಕ್ಯ ಸುನಾಯ ಉನ್ಕಾ ಯಾದಗಾರ್ ಫಿರ್ ಗೀತಾ ಬನಿ. ಭಗವಂತ ಸ್ವತಃ ಜ್ಞಾನ ಸಾಗರ. ಅವನು ಯಾವ ವಾಕ್ಯಗಳನ್ನು ಉಚ್ಚರಿಸ್ತಾನೆ ಅದರ ಒಂದು ನೆನಪಿನಾರ್ಥವಾಗಿ ಮಾಡಿದ ಶಾಸ್ತ್ರವೇ ಭಗವದ್ಗೀತೆ ಆಗಿದೆ. यह विद्वान पंडित आचार्य कहते हैं, परमात्मा ने संस्कृत में महावाक्य उच्चारण की, उसे सीखने बिगर परमात्मा मिल नहीं सकता. यह तो और ही उल्टा कर्मकांड में फसाते. ಈ ವಿದ್ವಾನ್ ಪಂಡಿತರು ಆಚಾರ್ಯರು ಹೇಳ್ತಾರೆ, ಪರಮಾತ್ಮನನ್ನು ಪಡ್ಕೋಬೇಕಂದ್ರೆ ಸಂಸ್ಕೃತದಲ್ಲಿನೇ ಅಭ್ಯಾಸ ಮಾಡಬೇಕು. ಅವನು ಹೇಳಿದ ಗೀತೆ ಸಂಸ್ಕೃತ ಭಾಷೆಯಲ್ಲಿ ಇದೆ, ಆ ಭಾಷೆಯನ್ನು ನಾವು ಕಲಿಬೇಕು ಅಂತ. ಸಂಸ್ಕೃತ ಕಲಿಯದೆ ಪರಮಾತ್ಮ ಸಿಗೋದಿಲ್ಲ ಅಂತ. ಇದು ಉಲ್ಟಾ ಕರ್ಮಕಾಂಡ ಆಗಿದೆ. ಇನ್ನಿಷ್ಟು
ಜನರನ್ನು ಆ ಕರ್ಮಕಾಂಡದಲ್ಲಿ ಮುಳುಗಿಸ್ತಾ ಇದ್ದಾರೆ. वेद शास्त्र पढ़ सीढ़ी चढ़ जावे फिर उतना ही उतरना पड़े, अर्थात उनको भुलाए एक परमात्मा से बुद्धि योग जोड़ना पड़े, क्योंकि परमात्मा साफ कहते इन कर्म कांड से वेद शास्त्र पढ़ने से मेरी प्राप्ति नहीं होती है. ಶಾಸ್ತ್ರಕಾರರು ಹೇಳುವ ಪ್ರಕಾರ ಮೊದಲು ಸಂಸ್ಕೃತ ಕಲಿಬೇಕು, ಶಾಸ್ತ್ರ ಓದಬೇಕು, ಆ ಏಣಿಯನ್ನು ಹತ್ಕೊಂಡು ಹೋಗಬೇಕು. ನಂತರ ಜ್ಞಾನ ಕೇಳುವಾಗ ಪರಮಾತ್ಮ ಹೇಳ್ತಾನೆ ಅದನ್ನೆಲ್ಲ ಮರೆತುಬಿಡಿ ಅಂತ, ಹತ್ತಿದ ಏಣಿಯನ್ನು ಇಳಿರಿ ಅಂತ ಪರಮಾತ್ಮ ಹೇಳ್ತಾನೆ. देखो ध्रुव प्रहलाद मीरा ने क्या शास्त्र पढ़ा? ಧ್ರುವ ಭಕ್ತ ಧ್ರುವ ಆಗಲಿ, ಪ್ರಹ್ಲಾದ ಆಗಲಿ, ಮೀರಾ ಆಗಲಿ, ಅವರೇನು ಶಾಸ್ತ್ರ ಪುರಾಣ ಓದಿ ಸಂಸ್ಕೃತ ಕಲಿತೋ ಭಕ್ತಿ ಮಾಡಿದ್ರೇನೋ? ಯಹಾ ತೋ ಪಢಾ ಹುವಾ ಭಿ ಸಬ್ ಭೂಲ್ನಾ ಪಡ್ತಾ. ಇಲ್ಲಂತೂ ಬಾಬಾ ಹೇಳ್ತಾರೆ ಓದಿದ್ದನ್ನೆಲ್ಲ ಮರೆತು ಬಿಡಿ ಅಂತ. ಜೈಸೆ ಅರ್ಜುನ್ ನೆ ಪಢಾ ಥಾ ತೋ ಉನ್ಕೋ ಭಿ ಭೂಲನಾ ಪಡಾ. ಹೇಗೆ ಅರ್ಜುನ ಆದವರು ಈ ಬ್ರಹ್ಮ ಬಾಬವರು ಸಹ ಸಾಕಷ್ಟು ಓದ್ಕೊಂಡಿದ್ರು, ಅದನ್ನೆಲ್ಲ ಅವ್ರು ಮರಿಬೇಕಾಯಿತು. ಭಗವಾನ್ ಕೆ ಸಾಫ ಮಹಾವಾಕ್ಯ ಹೇ ಶ್ವಾಸೋಶ್ವಾಸ್ ಮುझे ಯಾದ್ ಕರೋ, ಇಸ್ಮೇ ಕುಛ್ ಭಿ ಕರ್ನೆ ಕಿ ಜರೂರತ್ ನಹಿ. ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ, ಮಕ್ಕಳೇ ನೀವು ಯಾವ ಭಾಷೆನೂ ಕಲಿಯೋದು ಬೇಕಿಲ್ಲ, ಸಂಸ್ಕೃತ ಕಲಿಯೋದು ಬೇಕಿಲ್ಲ, ಶ್ವಾಸದಲ್ಲಿ ನನ್ನನ್ನು ನೆನಪು ಮಾಡಿರಿ, ಇನ್ನು ಬೇರೆ ಯಾವ ಕೆಲಸ ಮಾಡುವ ಅಗತ್ಯ ಇಲ್ಲ. जब तक ज्ञान नहीं है तो भक्ति मार्ग चलता है, परंतु ज्ञान का दीपक जग जाता है तो कर्म कांड छूट जाते हैं. कर्म कांड करते करते अगर शरीर छूट जाए तो फ़ायदा क्या मिला? ಜ್ಞಾನದ ದೀಪ ಯಾವಾಗ ನಿಮ್ಮಲ್ಲಿ ಜಾಗೃತ ಆಗ್ತದೆ ಆಗ ಭಕ್ತಿಯ ಕರ್ಮಕಾಂಡದಿಂದ ಮುಕ್ತ ಆಗ್ತೀರಿ. ಒಂದು ವೇಳೆ ಭಕ್ತಿಯ ಕರ್ಮಕಾಂಡನೆ ಮಾಡ್ತಾ ಮಾಡ್ತಾ ದೇಹ ಬಿಟ್ಟರೆ ಅಂಥವ್ರಿಗೆ ಯಾವ ಪ್ರಾರಬ್ಧ ಸಿಗುವುದು? ಕರ್ಮ ಬಂಧನ್ ಕೆ ಹಿಸಾಬ್ ಕಿತಾಬ್ ಸೆ ತೋ ಮುಕ್ತಿ ಮಿಲಿ ನಹಿ. ಅಂಧಶ್ರದ್ಧೆಯ ಭಕ್ತಿನೇ ಮಾಡ್ತಾ ಇದ್ದರೆ, ಆ ಕರ್ಮಕಾಂಡದಲ್ಲಿನೇ ಮುಳುಗಿ ಇದ್ದರೆ ಅವರ ಲೆಕ್ಕಾಚಾರನೂ ಖಾಲಿ ಆಗೋದಿಲ್ಲ, ಲೆಕ್ಕಾಚಾರದಿಂದನೂ ಅವರಿಗೆ ಮುಕ್ತಿ ಸಿಗೋದಿಲ್ಲ. ಲೋಗ್ ಸಮಜ್ತೆ ಹೇ झूठ न बोलना, चोरी न करना, किसी को दुख न देना यह अच्छा काम है. ಜನ ಹೇಳ್ತಾರೆ ಸುಳ್ಳು ಹೇಳಬಾರದು, ಕಳ್ಳತನ ಮಾಡಬಾರದು, ಯಾರಿಗೂ ದುಃಖ ಕೊಡಬಾರದು, ಇದೇ ಒಳ್ಳೆ ಕರ್ಮ ಆಗಿದೆ. परंतु यहाँ तो सदा काल के लिए कर्मों की बंधायमानी से छूटना है और विकर्मों की जड़ को निकालना है. ಆದರೆ ಇಲ್ಲಿ ಬಾಬಾ ಹೇಳ್ತಾರೆ ಕರ್ಮದ ಬಂಧನದಿಂದಲೇ ನೀವು ಮುಕ್ತ ಆಗಬೇಕು, ವಿಕಾರಗಳನ್ನು ವಿಕರ್ಮಗಳನ್ನು ಬೇರು ಸಹಿತವಾಗಿ ತೆಗೆದುಹಾಕಬೇಕು. हम तो अब चाहते हैं ऐसा बीज डाले जिससे अच्छे कर्मों का झाड़ निकले. इसलिए मनुष्य जीवन में अपने कार्य को जान श्रेष्ठ कर्म करने. ಈಗ ನಾವು ಶ್ರೇಷ್ಠ ಕರ್ಮದ ಬೀಜ ಹಾಕಿದರೆ ಶ್ರೇಷ್ಠ ವೃಕ್ಷದ ನಿರ್ಮಾಣ ಆಗ್ತದೆ. ಆ ರೀತಿಯಲ್ಲಿ ನಾವು ಶ್ರೇಷ್ಠ ಕರ್ಮದ ಬೀಜ ಹಾಕಿ ಶ್ರೇಷ್ಠ ವೃಕ್ಷಗಳನ್ನು ನಿರ್ಮಾಣ ಮಾಡಬೇಕು, ಅನೇಕರ ಜೀವನವನ್ನು ರೂಪಿಸಬೇಕು. ಶ್ರೇಷ್ಠ ವೃಕ್ಷಗಳನ್ನು ನಿರ್ಮಾಣ ಮಾಡೋದಂದರೆ ನಾವು ಶ್ರೇಷ್ಠ ಆಗಿ ಅನೇಕರನ್ನು ಶ್ರೇಷ್ಠ ಆತ್ಮರನ್ನಾಗಿ ಮಾಡಬೇಕು. बाकी परमात्मा को जितना पहचानते हैं
उतना ही नज़दीक आते हैं। यह सब राज पार ब्रह्म में रहने वाला परमात्मा आताल पाताल से जो पार है वो आकर सुनाता है. ಇನ್ನು ಪರಮಾತ್ಮನಿಗೆ ಯಾರೆಷ್ಟು ಅರ್ಥ ಮಾಡ್ಕೋತಾರೆ ಅಷ್ಟೇ ಅವನ ಸಮೀಪಕ್ಕೆ ಹೋಗಿ ತಲುಪ್ತಾರೆ. ಈ ಎಲ್ಲ ರಹಸ್ಯಗಳನ್ನು ಪಾರಬ್ರಹ್ಮದಲ್ಲಿ ಇರುವಂಥ ತಂದೆ, ಬ್ರಹ್ಮತತ್ವದಲ್ಲಿ ಇರುವಂಥ ತಂದೆ, ಆತಾಲ ಪಾತಾಲದಿಂದ ಭಿನ್ನವಾಗಿ ಇರುವಂಥ ತಂದೆಯೇ ಬಂದು ನಮಗೆ ಈ ವಿಚಾರಗಳನ್ನು ತಿಳಿಸ್ತಾರೆ. ಅಚ್ಚ. ಓಂ ಶಾಂತಿ.